ನಿನ್ನೆ ಮಡ್ಗಾಡ್ ಹಾಕ್ಬೇಕಂತ ಮಾಡಿದ್ದೇನೆ ಇದಕ್ರಿಪ್ಪ ಅಂತ ಮಳಿ ಹೊಡಾತಿತ್ತು ಅಂತ. ಬಟ್ ಮಳಿನೇ ಇಲ್ಲ, ಮುಂಜಾನೆ ಬಿಸಿಲು ಹೊಡಕ್ ಕುಂತೈತಿ. ಮತ್ತೆ ಹಾಕುದ್ರಿ ಅದನ್ನ ನನಗೆ ಕೆಲವೊಂದು ಬ್ಲಾಗ್ ನನ್ ಕಿಪ್ಪ ಎಲ್ಲ ನೀ ಹಾಕಿರ್ತಿಲ್ಲ. ನನಗೆ ನಿಂದ ಕೇಳ ನಿನ್ ಬ್ಲಾಗ್ ಇದ್ರೆ ನಂದು ಬ್ಲಾಗ್ನಾಗ ನಾ ಮಾಡ್ಕೊಳತೀನಿ ನೋಡಿ. ಇಲ್ಲಿ ತಂದಿ ಮಗಳು ಈಕೀಗ ರೆಡಿ ಮಾಡ್ಸುದ ಫೇರ್ವಲ್, ಈಕಿ ರೆಡಿ ಆಗೋದ ಜಗದಾಗ ನಾವೆಲ್ಲ ರೆಡಿ ಆದಂಗ ಹೆಂಗ್ ಕಾಣತ್ತ ಬಾಯಿಲೆ. ನೋಡ್ರಿ ಫ್ಯಾಮಿಲಿ, ನೀರ್ ವ್ಯಾಪಾರ ಈಕಿ ನಮ್ಮ ಆರು ಎಲ್ಲಿ ಮಠ ತುಂಬಿದ್ಲೇಳ್ರಿ, ಇಲ್ಲಿ ಮಠ ತುಂಬ್ಯಾಳ. ಸಾಬ ಅಲ್ಲಿ ನೋಡ್ರಿ, ಅಲ್ಲೆಲ್ಲ ಹಂಗ ನೀರ್ ನಿಂತೈತಿ. ಇವತ್ತು ನೀವು ತಗೋಬತ್ತಿ ಈಗ ಬಂದೇನೆ ಚಡ್ಡಿ ಹಾಕೊಳ್ಳೋ ವಯಸ್ಸಿನ ಕಾಲೇಜ್ ಹೋಗ್ಯ ನೀನು. ಇದು ಯಾವ ಹೂ ಹೇಳ್ರಿ, ಯಾವ ಹೂ? ಕಾಲೇಜ್ ಒಳಗೆ ಅದು ಏನು ಗಿಫ್ಟ್ ಅಂತ ನಾನು ನೋಡ್ತೀನಿ. ಸಡನ್ ಪ್ಲಾನ್ ಮಾಡಿದೆ ಲೈಕ್ ಕೊಲ್ಲಾಪುರಿಗೆ ಹೋಗ್ಬರ್ಲಿ ಅಂತಂದ್ರೆ. ಎದಕ್ಕಂತಂದ್ರೆ ಮನ್ಯಾಗ ಎದಕ್ಕಂತಂದ್ರೆ ಹಂಗೆ ಒಂದು ಸ್ವಲ್ಪ ನಾಷ್ಟ ಗಿಷ್ಟ ಅದು ಮಾಡಿ ಚಾಗಿ ಅದು ಕುಡ್ದು ಅತ್ತ ಕೊಲ್ಲಾಪುರಿಗೆ ಹೋಗಿರ್ತಾನೆ. ಮತ್ತೆ ಈಗ ಬಿಟ್ಟೆ ಅಂದರು. ಸೊ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್. ನಾನಿಂದ ದೊಡ್ಡ ಪ್ರಜ್ವಲ್. ಇಂದಿನ ಎಪಿಸೋಡ್ ಸೀನಿಯರ್ ಟ್ರಿಪ್ ಆಫ್ ಫ್ಯಾಮಿಲಿ ಅಂತಂದ್ರೆ ಸೋಮವಾರ ಬಂದ್ರೆ ಎಲ್ಲರಿಗೂ ಚಿಡ್. ಬಟ್ ನಂಗೆ ಸೋಮವಾರ ಭಾಳ ಸೇರ್ತೈತೆ. ಅದಕ್ರಿಪ್ಪ ಅಂತಂದ್ರೆ ನಮ್ಮ ಮಹಾದೇವ್ ಅವ್ರ ದಿನ ಡೈಲಾಗ್ ಪ್ರತಿ ಸಲ ನಿಮ್ಗೆ ಹೇಳಿರ್ತಾನಲ್ರಿ ಆ ಟೈಪ್. ಇಂಡಿಯನ್ ಟ್ರಿಪ್ ಆಫ್ ಫ್ಯಾಮಿಲಿ ಅಂತಂದ್ರೆ ನೋಡ್ರಿ, ನಮ್ಮ ಆರು ಚೈನು ಯಾಕೋ ಏನು ವೈಟ್ ಆಯ್ತದೆ. ಕಂಪ್ನಿದಿಂದ ಒಂದು ಸ್ವಲ್ಪ ವೈಟ್ ಪೇಸ್ಟ್ ಹತ್ತು ಬಂದಿರ್ತೈತಿ. ಅದನ್ನ ಒಂದು ಸ್ವಲ್ಪ ತೊಗೊಂಡು ಹೊರಗೆ ಹೋಗೋದಿತ್ತೆ. ಬಟ್ ಸೀನ್ ಏನಾಗೈತೆ ಟ್ರಿಪ್ ಆಫ್ ಫ್ಯಾಮಿಲಿ ಅಂತಂದ್ರೆ ಅದ್ರದ್ದು ನಿನ್ನೆ ಮಡ್ಗಾಡ್ ಹಾಕ್ಬೇಕಂತ ಮಾಡಿದ್ದೇನೆ ಇದಕ್ರಿಪ್ಪ ಅಂತ ಮಳಿ ಹೊಡಾತಿತ್ತು ಅಂತ. ಬಟ್ ಮಳಿನೇ ಇಲ್ಲ, ಮುಂಜಾನೆ ಬಿಸಿಲು ಹೊಡಕ್ ಕುಂತೈತಿ. ಮತ್ತೆ ಹಾಕುದ್ರಿ ಅದನ್ನ. ಆ್ಯಂಡ್ ಇವತ್ತೈತ್ರಿ ಸೋಮವಾರ, ಎಲ್ಲರದ್ದು ದಿನ ಚಲೋ ಆಗಲಿ. ಬ್ಲಾಗ್ ಯಾವ ನೋಡ್ತಿರ್ತೀರಿ ಅಂತ ಅದು ಆಲ್ರೆಡಿ ಟ್ಯೂಸ್ಡೇ ಇರ್ತೈತಿ. ಅದೊಂದು ಇದೈತ್ರಿಪ್ಪ, अकाल मृत्यु वो मरे जो काम करे चंडाल का, काल भी उसका क्या बिगाड़े जो भक्त हो महाकाल का ಅಂತ. ನಮ್ಮ ಪಾರ್ವತಿ ಪತೆ ಹರ ಹರ ಮಹಾದೇವ್. ಬರೀ ಫ್ಯಾಮಿಲಿ ನಿನಗೆ ಪೈಲ ಮುಂಜಾನೆ ಅಂದ ಬ್ಲಾಗ್ ಬರ್ತೈತಿ. ಎರಡು ತಾನ ಮಾತಾಡ್ತಾಳ ಲೂಪ ಐಕಿ. ಎಷ್ಟ್ ಗಂಟೆ ಬರ್ತೈತಿ ಬ್ಲಾಗ್? ಏನತಿ ನನಗೆ ಕೆಲವೊಂದು ಬ್ಲಾಗ್ ನನ್ ಕಿಪ್ಪ ಎಲ್ಲ ನೀ ಹಾಕಿರ್ತಿಲ್ಲ. ನನಗೆ ನಿಂದ ಕೇಳ ನಿನ್ ಬ್ಲಾಗ್ ಇದ್ರೆ ನಂದು ಬ್ಲಾಗ್ನಾಗ ನಾ ಮಾಡ್ಕೊಳತೀನಿ. ಆಕಿ ಸೀರೆ ಪಾರಿ ತೋರಿಸ್ಬಿಟ್ಟೆ ನೋಡ್ರಿ. ನಾ ನೀವೇನ್ರಿ ತಿಳ್ಕೊರಿ. ನಾ ಯಾಕೆ ಹೋಗ್ಲಿ, ನಮ್ಮ ಮನ್ಯಾಗ ಅದೇ ನಾ ಟಿಕ್ರೆ ಕಾಣವಲ್ ಕೈಯಾಗ ರಾಜಸ್ಥಾನಿಗೆ ಐತ್ಲಿ ಆನ ಮಾಡಿಲ್ಲ. ನೀ ಏನ್ ಮಾಡತ್ತಿ ನೋಡ್ರಿ. ಇಲ್ಲಿ ತಂದಿ ಮಗಳು ಇವ್ರ ಬೇರೆನ ನಡೆದೈತಿ. ಇಲ್ಲಿ ಹಾಗೆ ನೋಡ್ರಿ, ಈಕೀಗ ರೆಡಿ ಮಾಡ್ಸುದ ಫೇರ್ವಲ್, ಈಕಿ ರೆಡಿ ಆಗೋದ ಜಗದಾಗ ನಾವೆಲ್ಲ ರೆಡಿ ಆದಂಗ. ನಿನಗೆ ಹೇಳ ನನಗಲ್ಲ. ಅಕ್ಕಿದ ಬ್ಲಾಗ್ ಹನ್ನೊಂದು ಬರ್ತೈತಿ, ನಂದು 10 ಬರ್ತೈತ್ರಿ ಬ್ಲಾಗ್. ಅಕ್ಕಿಕಿ ಪೈಲ ಎಲ್ಲ ನಂದ್ರಾಗ ನೋಡ್ಬಿಡ್ತಾರೆ. ಏನ್ ಬೇ ಅಕ್ಕಿಗೆ ಪೈಲ ನಾನೇ ಹಾಕ್ಬಿಡ್ತೇನೆ ಬ್ಲಾಗ್. ಮಮ್ಮಿ ಒಂದ್ ಸ್ವಲ್ಪ ಲೆಫ್ಟಿಗೆ ಹೊಳ್ಳಿ. ಮಮ್ಮಿ ಅಲ್ಲೇ ನಿಂತಾರೆ ಲೆಫ್ಟಿಗೆ. 2000 years later. ಹೆಂಗ್ ಕಾಣತ್ತ ಬಾಯಿಲೆ ಮಸ್ ಡುಮ್ಮಿ ಬಿಡ್ಲ ಹುಚ್ಚಿ ಅಲ್ಲ ಅಲ್ದ ನೋಡು. ಏನು ಟ್ರಿಪ್ ಆಫ್ ಫ್ಯಾಮಿಲಿ ಹೊಟ್ಟೆ ಭಾಳ ಸಾಕತ್ತ ನನಗೆ. ಆ್ಯಂಡ್ ಹಿಂಗೆ ಆಗ್ತೈತಿ. ಬಿಸಿಲಾಗ ಒಂದು ಸ್ವಲ್ಪ ಹೊರಗೆ ಹೋಗೋದೈತಿ. ಬರ್ರಿ. 2 hours later. ನೋಡ್ರಿ ಫ್ಯಾಮಿಲಿ, ನೀರ್ ವ್ಯಾಪಾರ ಈಕಿ ನಮ್ಮ ಆರು ಎಲ್ಲಿ ಮಠ ತುಂಬಿದ್ಲೇಳ್ರಿ, ಇಲ್ಲಿ ಮಠ ತುಂಬ್ಯಾಳ. ಸಾಬ ಅಲ್ಲಿ ನೋಡ್ರಿ, ಅಲ್ಲೆಲ್ಲ ಹಂಗೆ ನೀರು ನಿಂತೈತಿ. ಪೂರಾ ಗಾಡಿ ಎಲ್ಲ ಬರೀ ಚಿಗರಿಲೇನಾಗಿಂದ ಬರತೈತಿ. ಏನು ಮಳಿ ಹೊಡಿತ್ರಿ, ಚೆ ಇಲ್ಲಿ ಮಠ ತುಂಬಿತ್ರಿ ನೀರು. ಎದ್ದು ನಿಂತು ಮಸ್ತ್ ಆಫ್ ರೋಡಿಂಗ್ ಮಾಡ್ಕೊಂಡು ಬಂದೆ ನಾ ಆರು ಜೊತೆ. ನೋಡ್ರಿ ಎಲ್ಲಿ ನೋಡ್ತೀರಿ, ಪೂರಾ ಟ್ರಾಫಿಕ್ ಜಾಮ್ ಎಲ್ಲ ಕಡೆ ಟ್ರಾಫಿಕ್ ಜಾಮ್, ಡೇಂಜರ್. ಬರ್ರಿ ಮತ್ತೆ ಮುಂಜಾನೆ ಸಿಗ್ತದೆ. ನೀರು ಗಾಡಿ ಬಂದಾಗಬಾರ್ದಂತ ಬಂದಾಗಿತ್ರಿ ಆಲ್ರೆಡಿ. ಮತ್ತೆ ಮುಂದೆ ಸಿಗ್ತೇನೆ ಬರ್ರಿ.
ಏನೈತ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಯಾವ ಗಟ್ರನ್ಯಾಗ ಮತ್ತು ಇಲ್ಲಿಲ್ಲ ಇಲ್ಲಿ ಬಚ್ಚಿನ ಮರಿ ಅದಾವ್ರಿ ಇಲ್ಲೇ ಮುಕ್ಕೊಂಡಿರ್ತಾವೆ ನಾ ಅಲ್ಲಿ ಕಿಟಕಿಯಾಗ ನಿಂತು ನೋಡ್ತಿರ್ತೀನಿ ಬಟ್ ಇಲ್ಲೇ ಹೋಗ್ಯಾವ ಎಲ್ಲದಾವ ಗಟ್ರ ಹಾಗೆಲ್ಲ ಇಲ್ಲೇ ಹೋಗ್ತಾವ ಗಟ್ರನ್ಯಾಗ ಹೋಗ್ಯಾವ ಅಂತ ಬಟ್ ಏನ್ರಿ ಅಂತಾರ ನೋಡ್ರಿ ಗೈಸ್ ಅವ್ರು ಏನ್ರ ಅಂತಾರ್ರಿ ಭಾರಿ ಆಯ್ತಲ್ರಿ ಗೈಸ್ ಏನು ಆರಾಮದಿಲ್ಲ ಏನಿನ ಹೆಸರ ಬರೀ ಅಯ್ಯೋ ನಾ ಇವತ್ತು ನೀವು ತಗೋಬತ್ತೀವಿ ಲ್ಯಾಪ್ಟಾಪ್ ಐತಿ ನಂಗೆ ಯಾರ್ಲಿ ಬ್ಯಾಗ್ ಇದೆ ಎಲ್ಲೋಗಿದ್ದೀಯ ಕಾಲೇಜಿಗೆ ಹೋಗಿದ್ದೆ ನನ್ನ ಹತ್ರ ಬೇಡ ಬಾಸ್. ಕಾಲೇಜ್ ಈಗ ಬಂದೇನೆ ಏನ್ ಮಾಡೋದು ಸುಸ್ತಾಗೈತೆ ಚಡ್ಡಿ ಹಾಕೊಳ್ಳೋ ವಯಸ್ಸಿನಾಗ ಕಾಲೇಜ್ಗೆ ಹೋಗ್ತೀಯ ನೀನು ಹೌದಾ ಮನೆಗೆ ಯಾವ ಎಲ್ಲ ಅದಕ್ಕೆ ಎನ್ನ ಹಾಕೊಂಡು ಹೋಗಿದ್ದಿ ಯಾವ ಕಾಲೇಜ್ ನೀ ಬಿ I am sorry, Babu. ಬಿಟಿ ಪ್ರೊಫೆಷನ್ ಮಾಡತ್ತೇನ್ರಿ ಕಾಲೇಜಿಂದ ಇದು ಯಾವ ಹೂ ಹೇಳ್ರಿ ಯಾವ ಹೂ ಬಟ್ಲು ಹೂ ಅದ ಎಷ್ಟು ವರ್ಷ ಆಗೈತ್ರಿ ಹೂ ನೋಡ್ಲಾರ್ದನ ಬಟ್ಲು ಏನು ಕಲಿಯಾಕತ್ತೀನಿ ಏನು ಕಲಿಯತಿ ಈಗ ಇಂಜಿನಿಯರಿಂಗ್ ಹಾಂ ಯಾವ ಇಂಜಿನಿಯರಿಂಗ್ ಎದ್ರಾಗ ಅದ ಸಿವಿಲ್ ಮೆಕ್ಯಾನಿಕಲ್ ಆಮೇಲೆ AR ಮೆಕ್ಯಾನಿಕಲ್ ಹಾಂ ಎಷ್ಟು ಫೀಸ್ ಫೀಸ್ ನಮ್ಮ ಪಪ್ಪ ಕೊಡ್ತೈತೆ ನಂಗೆ ಹಾಂ ನಾನು ಫೀಸ್ ಯಾವತ್ತೂ ಇಲ್ಲ ಯಾವತ್ತೂ ಹೇಳಿಲ್ಲ ಬಾ 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 ಎಷ್ಟು ಕೊಟ್ಟಿ ಬ್ಯಾಗಿಗೆ ಅದಕ್ಕೆ ಒಂದು 1,000 ರೂಪಾಯಿ ಹಾಂ 1,000 ರೂಪಾಯಿ ಹಿಂಗೆ ಹೇಳಿ ಮಗನ ಝೂಕದ್ದದ ಎಷ್ಟದು ಹೇಳದೆ ಎಷ್ಟು 2.5 ಲ್ಯಾಪ್ಟಾಪ್ ಒಂದು 1,00,000 ಐತಿ ಹಾಂ ಯಾವ್ದು ಆ್ಯಪಲ್ ಆ್ಯಪಲ್ ಅಲ್ಲ ಮ್ಯಾಕ್ ಅದ ಇದೈತೆ ನೋಡ್ರಿ ಸೈಕಲ್ ಎಡಿಡಾಸ್ ಅಬಿಬಾಜದಲ್ಲಿದ್ದು ಒರಿಜಿನಲ್ ಎಡಿಡಾಸ್ ಅದು ನೋಡ್ರಿ ಸೈಕಲ್ ಮಸ್ತ್ ಇಲ್ಲ ನೀ ಪೂರ ಮುಳುಗೆ ಬಿಡ್ತಾನೆ ನಿನ್ನ ಸೀಟ್ ನೀ ಕುಂತಂತಂದ್ರೆ ಏನು ಉಳಿಯಂಗಿಲ್ಲ ಎಲ್ಲ ಜೀರೋ ಇದು ಎಷ್ಟು ಇರಿಟೇಟ್ ಮಾಡತ್ತಾನ್ರಿ ಅವ ನೋಡ್ರಿ ಲೈಟ್ಗಳದಾವ ದಿನ ನಾವು ಸಣ್ಣವರಿದ್ದಾಗ ಸಮ್ಮರ್ ವೆಕೇಶನ್ ಬಂತಂದ್ರೆ ಇಂಥ ಹಾರ್ನ ತೊಗೊಂಡ್ಬಿಡ್ತಿದ್ವಿ ಮಾಡ್ಕೊಂತ ಡ್ಯಾಡತ್ ಬಿಡ್ತಿದ್ವಿ ಡೇಂಜರ್ ನೀನು ಬಾರಿ ಇದ್ಲು ಸೈಕಲ್ ಸೀಟ್ ನೋಡ್ರಿ ಹಂಗದು ಎಕ್ಸರ್ಸೈಸ್ ಮಾಡ್ತಾನೋ ಪ್ಯಾಕ್ಸಿಂದ ಅದಕ್ಕೆ ಬ್ಯಾಕಲ್ಲಿ ಪ್ಯಾಕ್ಸ್ ಇವನು ಎಷ್ಟು ಲುಕ್ಕ ನನಕಿ ದೊಡ್ಡದು ಐತ್ಲು ಹೊಟ್ಟಿನಿಂದ ಫ್ಯಾಮ್ಲಿ ಹೊಟ್ಟಿ ನೋಡ್ರಿ ಇಲ್ಲ ಏ ತಡಿ ತಡಿ ನೀ ಎಷ್ಟು ಕೆ ಜಿ ಇದ್ದಿ ನೀ ಎಷ್ಟು ಕೆ ಜಿ ಇದ್ದಿ 49 49 ನೀ ಅದಕ್ಕಿಂತ ಎರಡು ಜಾಸ್ತಿ ಕಮ್ಮಿ ಸಗ ಹೌದು ನಾನು ನೀನು 45 ಸೇಮ್ ಇದ್ವಿ ನಾ 49 ಅದೀನಿ ಈಗ ನೀ 51 ಜಾಸ್ತಿ 52 kg ಅದ ಎಷ್ಟದಿ 20 ಹಾಂ 5 25 ನೀ ಎಷ್ಟು ಇದೆ 16 ಹಾಂ ಏ 16 ಅಕ್ಕಿ ನಾವು 25 ಅದ ಅಂತೀವಿ 30 ಅಂತ ಏ ಗೈಸ್ ಒಂದು ಪಕ್ಕ ಒಂದು 4 ಕೆಜಿ 5 ಕೆಜಿ ಹಾಗೆ ನಾಲ್ಕಲ್ಲ ಒಂದು 20 ಇಲ್ಲ 20 ಮ್ಯಾಗ ಅದ ನಾವು 20 ಅದಿ 25 ಲಾಸ್ಟ್ 25 24 ಅಂತಾರೆ ಮನ್ಯಾಗ 24 ನೀ ಎಷ್ಟದಿ 25 26 ಆಕಿ ಅದಾಳ ಆಕಿ ದಪ್ಪ ಕಾಂತಾಳ 25 ಕಾಂತಾಳ ನೀ ಕಾಣೋಲ್ಲ 49 51.2 51 ಸುಳ್ಳು ಹೋದ್ರತನ್ರಿ ಟೈಮ್ ನೋಡ್ರಿ ಎಷ್ಟಾಗೈತಿ ಮುಂಜಾನೆ 12:15 ಆಗೈತಿ ಈಗ ಎದ್ದನ್ನ ಇನ್ ದ ಸೆನ್ಸ್ ಈಗ ಒಂದು 20-25 ನಿಮಿಷ ಆತ ಅನ್ಸೈತಿ ಎದ್ದು ಊಟ ಗೀಟ ಅದು ಮಾಡಿದೆ ಎಣ್ಣೆಡ್ರಪ್ಪ ಫ್ಯಾಮಿಲಿ ಅಂತ ನೋಡ್ರಿ ಯಾರಿಗೆ ಸೇರ್ತಾವಲ್ರಿ ಇದಕ್ಕೆ ಜಾಮೂನ್ ಅಂತಾರೆ ನೀರಳ ಹಣ್ಣು ಅಂತಾರೆ ಅದ್ರ ಜೊತೆ ಇನ್ನೊಂದು ಐತಿ ಇದಕ್ಕೇನಂತಾರೆ ಹೇಳ್ರಿ ಮತ್ತು ಇದೇನು ಹಾಕೋಬೇಡ್ರಿ ನೀವು ಯಾವ್ದ್ರಿಪ್ಪ ಅಂತಂದ್ರೆ ಅದು ಕಿಟ್ಕಾಟದು ಇನ್ನೊಂದು ರೌಂಡ್ ಬರ್ತೈತಲ್ಲ ಆ ಟೈಪ್ ಅದು ಕವಳಿ ಹಣ್ಣು ಇದು ನೀರಳ ಹಣ್ಣು ಯಾರಿಗೆ ನೀರಳ ಹಣ್ಣು ಸೇರ್ತೈತೆ ಹೇಳ್ರಿ ಎಣ್ಣೆತ ಮಸ್ತ್ ಬಂದೈತೆ ನೋಡ್ರಿ ಅಪ್ಪ ಏನು ಮಳೆ ಹೊಡಾಕ್ ಕುಂತೈತ್ರಿ ಎಲ್ಲ ಕಡೆ ಅಪ್ಪ ಕೇಳಕ್ಕೆ ಹೋಗ್ಬೇಡ್ರಿ ನೀವು ಮಳೆ ಭಾಳ ಅಂದ್ರೆ ಭಾಳ ಹೊಲ್ಸೋಡೋದೈತೆ ಹೊಡ್ಯಾತೈತೆ ಎಲ್ಲ ಕಡೆ ಬರ್ರಿ ನಮ್ಮ ಅಪ್ಪಣ ಒಂದು ವಾಕ್ ಕರ್ಕೊಂಡು ಬರೋಣಂತೆ ಆ್ಯಂಡ್ ಏನಿಲ್ಲರಿಪ್ಪ ಒಂದು ಸ್ವಲ್ಪ ಹೊರಗೆ ಬಂದು ಏನಾತ್ರಿಪ್ಪ ಅಂತ ನಿದ್ದೆ ಆಗಿದ್ದಕ್ಕಿಲ್ಲ ಹಂಗಾರ ಒಂದು ಸ್ವಲ್ಪ ಹೊತ್ತು ಮಕ್ಕೊಂಡ್ರ ತಡಿ ಅಂತಂದು ಯಾಕೆ ಮಳೆ ಆಗೋದು ತೋರ್ಸ್ಕೊಂಬಂದಿದ್ದೆ ನಿಮ್ಗೆ ಗೊತ್ತಿರಿ ನಿದ್ದೆ ಬಂದಂಗೆ ಆಗೈತಿ ಮಳೆ ಆಗೋದು ಅಂತಂದು ಒಂದು 7-8 ಗಂಟೆಗೆ ಮಕ್ಕೊಂಡೇರಿ ನಾನು ಆ್ಯಂಡ್ ಮಕ್ಕೊಂಡು ಎದ್ದು ನೋಡ್ದೇನಿ ಸೀದಷ್ಟಕ್ಕೆ ಇದ್ದೇನೆ ರೀ ಅಂತಂದ್ರೆ 12 ಗಂಟೆಗೆ ಇದ್ದೇನೆ ಇಲ್ಲ 11:15 ಇದ್ದೇನೆ ಕೈ ಕಾದು ತೊಗೊಂಡು ಊಟ ಅದು ಮಾಡಿದ್ನಿ ಊಟ ಮಾಡಿ ನೋಡ್ತೇನೆ 12:15 ಆಗೈತೆ ಆಗಲಿ ಏನು ಮಾಡ್ತೀರಿ ಹಿಂಗೆಲ್ಲ ಸೀನಿಯರ್ ಐತ್ರಿ ಬರೀ ಫ್ಯಾಮ್ಲಿ ಅಪ್ಪನ ಕರ್ಕೊಂಡು ಹೋಗ್ಬರ್ನಂತ ಆ್ಯಂಡ್ ಫ್ಯಾಮ್ಲಿ ಏನ್ರಿಪ್ಪ ಅಂತಂದ್ರೆ ನಮ್ಮ ತಂಗಿಗೆ ಒಂದು ಗಿಫ್ಟ್ ಕೊಟ್ಟಾರಿ ಕಾಲೇಜ್ ಒಳಗೆ ಅದು ಏನು ಗಿಫ್ಟ್ ಅಂತ ನಾನು ನೋಡ್ತೀನಿ ಅಂತಂದ್ರೆ ಇದು ಕೊಟ್ಟಾರ್ರಿ ಕಟ್ಟಾಗಿದ್ದು ಕೊಟ್ಟಾರ ಏನು ಮಾಡ್ತೀರಿ ಮೈ ಬಾಟಲ್ ಅಂತ ಇನ್ ಕೇಸ್ ಬೇರೆ ಕಲರ್ ಇದ್ರೆ ನಾ ತೊಗೊಂಡೋಗಿದ್ದೆ ಬಟ್ ಪಿಂಕ್ ಐತಿದೆ ಗ್ಲಾಸ್ ಐತಿದೆ ಪೂರ
ತಟ್ರಿ ಬಿಕ್ಕೊಳ್ಳಿನ ಎಲ್ಲಿ ನನ್ನ ಗ್ಯಾಪ್ ಬೀಳ್ತೈತೆ ಅಂತ ನಂಗೆ ಅನ್ಸತೈತಿ. ನನ್ನ ಕೈ ಮೊದಲೇ ಡೇಂಜರ್ ಐತಿ. 12:20 ಹಾಕುವಂತ ಬಡಕ್ ನಮ್ಮ ಅಪ್ಪಣ್ಣನ ಕರ್ಕೊಂಡು ಬರೋಣ ಅಂತ ಇನಿಷಿಯೇಟಿವ್ನಾಗ ಫ್ಯಾಮ್ಲಿ. ನನ್ನ ಫ್ಯಾಮ್ಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ಊಟ ಅದು ಎಲ್ಲ ಮುಗಿದು ಕುಂತಿತ್ತ. ಅಪ್ಪಣ್ಣ ವಾಕಿಗೆ ಕರ್ಕೊಂಡು ಹೋಗ್ಬರೋಕೆ ಇದಕ್ರಿಪ್ಪ ಅಂತ ಪಪ್ಪ ಮಕ್ಕೊಂಡಾರ. ಅವ್ರು ವಾಕಿಗೆ ಕರ್ಕೊಂಡು ಹೋಗ್ಬನ್ನತ್ತಾರ. ಆ್ಯಂಡ್ ನಮ್ಗೆ ಇವತ್ತು ಹುಬ್ಬಳ್ಳಿಯಿಂದ ಬರೋ ಮುಂದೆ ಏನಾಗಿತ್ರಿಪ್ಪ ಅಂತ ಗಾಡ್ಯಾಗ ಕೆಸರದು ಸಿಕ್ಕೊಂಡಿದ್ದು ಗುರ್ತ್ರಿ. ಮೊಣಕಾಲ ಮಟ್ಟ ನೀರು ರೀ, ಒಬ್ಬರು ಇಲ್ಲ, ಟ್ರಾಫಿಕ್ ಜಾಮ್ ಭಾಳ ಪಿಕ್ಚರ್ ಆಗೈತಿ. ಎಲ್ಲ ಬರೀ ಚಿಗುರಿಲ್ಲ ಇನ್ನಾಗ ಬಂದಾರ. ಈಗ ಕೆಳಗೆ ನೀರು ನಿಂತು ಬಿಟ್ಟಾವ, ಏನು ಮಾಡಕ್ಕೆ ರೀ. ಅದ್ರ ಜೊತೆ ಏನ್ರಿಪ್ಪ ಅಂತಂದ್ರೆ ಮಣ್ಣು ಅದ, ಕೆಸರು ಮಣ್ಣು ಇರ್ತದೆ ಗುರ್ತನ್ರಿ, ಹಾಗಾಗಿನ ಮಣ್ಣು ಅದದು ಐತಿ. ಇಲ್ಲಿ ನೋಡ್ರಿ ಹುಬ್ಳಾಗಿನ ಮಣ್ಣು ಅದು ಕೆಳಗಿದ್ದಿದೆ, ಇಲ್ಲೇನು ಕಾಣತೈತೆ ಅಲ್ಲಿ ಇದೆ ಹುಬ್ಳಾಗಿನ ಮಣ್ಣು ಅದ. ಆ್ಯಂಡ್ ಐ ವಾಸ್ ಥಿಂಕಿಂಗ್ ಲೈಕ್ ಈಗ ಆಲ್ಮೋಸ್ಟ್ ಎಷ್ಟಾಗೈತ್ರಿಪ್ಪ ಅಂತ 12:30 ಆಗೈತೆ ಅಂತ ತಿಕೋರಿ. 1 ಗಂಟೆ ಒಳಗೆ ನಂಗೆ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಹೋಗ್ಬೇಕಂತ ಸದ್ಯದ್ರಾಗ ಭಾಳ ಅನ್ಸಕತ್ತೈತಿಪ್ಪ. ಅದಕ್ಕೆ ಆರೂನ್ ತೊಗೊಂಡು ಬಡಕ್ನ ಗಿನ್ಕೋಟ್ ಅದು ಹಾಕಿ ಒಂದು ಬ್ಯಾಕ್ ಪ್ಯಾಕ್ ಇಟ್ಕೊಂಡು ರೈಟ್ ಆ್ಯಂಡ್ ಲ್ಯಾಂಡ್ ಅಂತ ಅನ್ಸತೈತಿ. ಒಂದು ಸಲ ಮನ್ಯಾಗ ಕೇಳೋಣ್ರಿ, ಯಾಕಂತಂದ್ರೆ ದೊಡ್ಡವ್ರು ಅವ್ರಲ್ಲ, ಅವ್ರು ಪರ್ಮಿಷನ್ ಕೊಟ್ರಂದ್ರೆ ಫೋಟೋ ಬಿಡೋಣ. ಯಾಕಂತಂದ್ರೆ ಈಗ ಸಂಜೆ ಮುಂದೆ 6-7 ಗಂಟೆಗೆ ಮಕ್ಕೊಂಡವನ ಸೀದಾ 12 ಗಂಟೆಗೆ 11:30-12 ಗಂಟೆಗೆ ಎದ್ದೇನಿಲ್ಲ. ನಮ್ಗೆ ಭಾಳ ನಿದ್ದೆ ಆಗ್ಬಿಟ್ಟೈತಿ. ನಾ ಏನು ಮಾಡಲಿ ಗೊತ್ತಿಲ್ಲ, ಎಲ್ಲರೂ ಇಷ್ಟೊತ್ತು ಮಟ್ಟ ಈಗ ಕುಂತನ ಪಬ್ಜಿ ಆಡ್ಬೇಕು ನಿದ್ದೆ ಬರೋ ಮಟ್ಟ. ಮತ್ತು ಅದು 1-2 ಗಂಟೆ ಮಟ್ಟ ನಿದ್ದೆ ಬರ್ತೈತಿ. ನಿದ್ದೆ ಮಾಡಲು ಏನೆಲ್ಲರ ದೇವ್ರಿಗೆ ಹೋಗ್ಬರಲ್ಲ ಅಂತ ಅನ್ಸತೈತಿ. ಲೈಕ್ ಐ ವಾಸ್ ಥಿಂಕಿಂಗ್ ಲೈಕ್ ಈಗ ಬಿಟ್ಟೆ ಅಂತಂದ್ರೆ ನಾವು 1 ಗಂಟೆ ಸುಮಾರು ಮುಂಜಾನೆ ಒಂದು 3 ಗಂಟೆ ಆರಾಮ್ಸೆ ಹೋದ ಅಂದ್ರೆ ಒಂದು 2-3-4 ತಾಸು 4 ಗಂಟೆ ಮಟ್ಟ ಅದು ಕೊಲ್ಲಾಪುರದ್ದು ಮುಟ್ಟಿ ಅಲ್ಲೇ ಒಂದು ಸ್ವಲ್ಪ ನಾಷ್ಟ ಅದು ಮಾಡಿ ಚಾಗಿ ಅದು ಕುಡ್ದು ಏನು ಮಾಡಿದ್ರಿಪ್ಪ ಅಂತಂದ್ರೆ ಒಂದು 6 ಗಂಟೆ ಮಟ್ಟ ಸನ್ರೈಸ್ ನೋಡೋದು ಮಸ್ತ್. ಎಲ್ಲರ ಲೇಕ್ ವ್ಯೂ ಇರ್ತೈತಲ್ಲ ಅಲ್ಲೇ ಸನ್ರೈಸ್ ಅದು ನೋಡಿ ನೆಕ್ಸ್ಟ್ ಕೊಲ್ಲಾಪುರ ಮಹಾಲಕ್ಷ್ಮಿ ಅವ್ರ ದರ್ಶನ ತೊಗೊಂಡು ವಾಪಸ್ ಬರ್ಬೇಕಂತ ಮಾಡಿದ್ದೇನೆ. ಮತ್ತೇನ್ರಿ 12 ಗಂಟೆ ಅಂದ್ರೆ ವಾಪಸ್ ಮನೆಗೆ ಇರ್ತೇನೆ ಅದಷ್ಟು ಹೊತ್ತು. ಬಟ್ ಮನ್ಯಾಗ ಒಂದು ಮಾತು ಕೇಳೋಣ, ನೋಡೋಣ ಏನಂತಾರೆ ಏನಿಲ್ಲ ಅಂತ ಹೇಳ್ತಾನಂತೆ. ಆ್ಯಂಡ್ ಸ್ಟೇಟ್ ವಿನಾಗಿರ್ ಫ್ಯಾಮ್ಲಿ ಮೊದಲೇ ಗಾಡಿ ತೊಗೊಂಡ್ಬರ್ರಿ. ಏನಪ್ಪ ಅಂತ ಆರೂನ್ ನೋಡ್ಬೋದು ನೀವು, ಮಸ್ತ್ ಅಂದ್ರೆ ಮಸ್ತ್ ಚಕ ನಂಗೆ ಮತ್ತು ತೊಳೆದಾಗ ಹೆಂಗಿಲ್ಲ ಹಂಗೆ. ನಂಗೆ ಚೈನ್ ಭಾಳ ಪ್ರೀತಿ. ನೀವು ನೋಡ್ರಿ ಚೈನ್ ನೋಡ್ರಿ ಫ್ಯಾಮ್ಲಿ. ನಂಗೆ ಇದ್ರ ಮ್ಯಾಗ ಇದು ಒಂದು ರೀಸನಿಗೆ ನಾ ಎವ್ರಿ ಟೈಮ್ ಬ್ರಾಸದ ಚೈನ್ ಹಾಕ್ಸ್ತೀನಿ. ನನಗೆ ಇದನ್ನು ಸ್ಟಾರ್ಟಿಂಗ್ ಸಜೆಸ್ಟ್ ಯಾರು ಮಾಡಿದ್ರಿಪ್ಪ ಅಂತ ಬ್ರಾಸದ ಚೈನ್ ಹಾಕ್ಸಂತ ಶಶಿ ಅಣ್ಣ. ಯಾಕಂದ್ರೆ ಅವಾಗ ನಾವು ತಿಲಾರಿ ಫಾಲ್ಸಿಗೆಲ್ಲ ಒಂದು ರೈಡ್ ಹೋಗಿದ್ವಿ. ಆ ಟೈಮ್ನಾಗ ಅವ್ರ ಕಡೆ ಫಸ್ಟಿಗೆ G800 ಇತ್ತು. ಆ G800 ಫಸ್ಟ್ ಸೂಪರ್ ಬೇಕು ನಾ ರೈಡ್ ಮಾಡಿದ್ದೆ. ಅದಕ್ಕೆ ಅದಿತ್ತು, ಅದು ಎಕ್ಸಾಸ್ಟ್ಗಿನ್ನ ಜಾಸ್ತಿ ಇತ್ತು, ಚೈನಿನ ಸೌಂಡ್ ಬರ್ತಿತ್ತು. ಟೈಟ್ ಇದ್ದ ಹೆಂಗೆ ಬರ್ತಾ ಬರ್ತಿ ಭಾಳ ಸ್ವೀಟ್ ಸೌಂಡ್ ಬರ್ತೈತಿ ಚೈನಿಂದ. ಅಷ್ಟು ಟೈಟ್ ಅಷ್ಟು ಬಿಲ್ಡ್ ಅದ, ನಾ ಹೆಂಗದಿಲ್ಲ ಬಿಲ್ಡ್ ಐತದ. ಆ್ಯಂಡ್ ಅದ್ರ ಜೊತೆ ಏನ್ರಿಪ್ಪ ಫ್ಯಾಮ್ಲಿ ಅಂತ ನಂಗೆ ಇದು ಗೋಲ್ಡನ್ ಕಲರ್ ಭಾಳ ಸೇರಿದ್ರಿಪ್ಪ. ಆ್ಯಂಡ್ ಅದು ಇನ್ನೊಂದು ಸ್ವಲ್ಪ ನಡು ಬ್ಲ್ಯಾಕ್ ಐತಿ. ಅದಕ್ಕೆ ತಮ್ಮನೆ ಅದನ್ನ ಎಲ್ಲೇ ಚೈನ್ ಹಾಕಿದಿಲ್ಲ ರೀ. ಅಲ್ಲವ್ರು ಹಂಗೆ ಗ್ರೀಸ್ನಾಗೆ ಹಾಕಿಬಿಟ್ಟಾರ. ನಾ ಹೇಳತ್ತೇನೆ ಅದನ್ನು ತೊಳಿಬೇಕ್ರಿ ಅಂತ ಕೇಳಲಿಲ್ಲ ಅವ್ರೇನು. ಆಗ್ರಪ್ಪ ನಂದು ಅರ್ಜೆಂಟ್ ಐತಿ ಅಂತ ನಾನು ಸುಮ್ಬಿಟ್ಟೆ. ಇಲ್ಲಿ ಕೆಳಗೆಲ್ಲ ಎಲ್ಲೆಲ್ಲಿ ಇದ್ರ ಮಣ್ಣು ಬಿದ್ದಿತ್ತಲ್ಲ ಈಗ ಎಲ್ಲ. ಮತ್ತು ಮುಂಚೆಲ್ಲ ನಮ್ಮ ಅಪ್ಪಾರ ಅದು ಒಣಗಿ ತಂದ್ರೆ ಬಿಟ್ಟು ತೊಂತಾರೆ ನನಗೆ. ಅದಕ್ಕೆ ಬಡಕ್ನಲ್ಲಿ ಕೆಳಗೆಲ್ಲ ಐತಲ್ಲ ಅಲ್ಲಿ ಪೂರ ನೀರಿಗೆ ಹೊಡೆದು ಗಾಡಿನ ಆರೂನ್ ವರ್ಷಿ ಸೀದಾ ಒಳಗೆ ಹೋಗ್ಯಾನಂತ. ಒಂದು 4-5 ಮ್ಯಾಚ್ ಪಬ್ಜಿ ಆಡಿ ಡಾಮಿನೇಟ್ರಿಗೆ ಹೊಂಟೆ ನಾ. ಡಾಮಿನೇಟರ್ A*10 ಅದೇ. ನಾನು A*10 ಅದೇನಿ. 11 ಹೋದ್ರೆ ಡೊಮಿನೇಟರ್ ಹಾಕೀನಿ. ನೋಡಿ ಅಷ್ಟು ಸಲ ಟ್ರೈ ಮಾಡತ್ತೀನಿ ರೀ, ಆಗಬೋಲ್ತದೆ. ಒಂದು ವಾರ ಹಾಕ್ಬಂತ ಇನ್ನೊಂದು 2-3 ದಿನಕ್ಕೆ ಹೊಸ ಸೀಸನ್ ಎಂಡ್ ಆಕೈತಿ, ಹೊಸ ಸೀಸನ್ ಬರ್ತೈತಿ ನೋಡ್ರಿ. ಇಂಥ ಕ್ಯೂಟ್ ಕತ್ತೈತಿ ನನಗೆ ಗಾಡಿ ಮ್ಯಾಗ ಪ್ರೀತಿ. ಆಹಾ ಬರೀ ಫ್ಯಾಮ್ಲಿ ಸ್ಟೇ ಟ್ಯೂನ್ ಆಗಿರಿ. ಎಂಥ ಚಂದ ಮಳೆ ಮಾಡಾಗೈತೆ ನೋಡ್ರಿ. ಮ್ಯಾಗಿನ ನಕ್ಷತ್ರಗಳು ಕಾಣ್ತಿಲ್ಲ, ನಕ್ಷತ್ರ ಕಾಣಾಗತ್ತಿಲ್ಲ. ಧ್ವನಿ ಬೇರೆ ಹಂಗಿಲ್ಲ, ಮಕ್ಕೊಂಡಿದ್ಮ್ಯಾಗ ಅದು ಒಡಕ್ ಧ್ವನಿ ಬರ್ತೈತಿ. ಆ್ಯಂಡ್ ಮುಂಜಾನೆ ಹಾಕಿರ್ತೈತೆ ಗುರ್ತೀರಿ. ಅರೌಂಡ್ ಮುಂಜಾನೆ ಒಂದು 6 ಗಂಟೆ 7 ಗಂಟೆ ಹಂಗೆ ಅನ್ಸಾಕತ್ತೈತೆ ವಾತಾವರಣ. 6-7 ಗಂಟೆ ಅಲ್ಲ, 4-5 ಗಂಟೆ ಹಾಕಿರ್ತೈತಲ್ಲ ನೋಡಿರಿ. ಆ ಕಡೆ ವೆದರ್ ಈ ಕಡೆ ಇನ್ನೂ ಹೊತ್ತಲು ಪೂರ ಬ್ಲ್ಯಾಕ್ ಐತಿ. ಆ ಕಡೆ ನೋಡಿರಿ ಆಲ್ಮೋಸ್ಟ್ ಹಂಗೆ ಅನ್ಸೋದಿಲ್ಲ ಹಂಗೆ ರೀ ಫ್ಯಾಮ್ಲಿ. ಆ್ಯಂಡ್ ಮಕ್ಕೊಂಡಿದ್ದು ಬಿಟ್ಟೇನಲ್ಲ ಒಂದು 3-4 ತಾಸು. ಅದು ಹೆಂಗೆ ಅನ್ಸಕತ್ ಬಿಟ್ಟೈತ್ರಿಪ್ಪ ಫ್ಯಾಮ್ಲಿ ಅಂತಂದ್ರೆ ಎಲ್ಲರೂ ಹೋಗ್ಬರಲ್ಲ ಅನ್ಸಕತ್ತೈತಿ. ಲೈಕ್ ಒಮ್ಮೆ ಸಡನ್ ಪ್ಲ್ಯಾನ್ ಮಾಡಿದೆ, ಲೈಕ್ ಕೊಲ್ಲಾಪುರಿಗೆ ಹೋಗ್ಬರಲಿ ಅಂತಂದೆ. ಎದಕ್ಕಂತಂದ್ರೆ ಮನ್ಯಾಗ ಎದಕ್ಕೆ ಅಂತಂದ್ರೆ ಹಂಗೆ ಒಂದು ಸ್ವಲ್ಪ ನಾಷ್ಟ ಗಿಷ್ಟ ಅದು ಮಾಡಿ ಚಾಗಿ ಅದು ಕುಡ್ದು ಕೊಲ್ಲಾಪುರಿಗೆ ಹೋಗಿರ್ತಾನೆ. ಮತ್ತು ಈಗ ಬಿಟ್ಟೆ ಅಂದರು ಎಷ್ಟು ಆತ ಈಗ 12 ಗಂಟೆ ಆಯ್ತು. ಇಲ್ಲ ಇಲ್ಲಿಂದ 1 ಗಂಟೆ ಬಿಟ್ಟೆ ಅಂತಂದ್ರೆ ನಾನು ಅಪ್ರಾಕ್ಸ್ ಒಂದು 3 ಗಂಟೆ 3-3:30 ಒಂದು 2:30-3 ತಾಸು ಬೇಕು ಅನಿಸ್ತೈತಿ. ಯಾಕಂದ್ರೆ ರೋಡು ಒಂದು ಚಲೋ ಆಗೈತಿ, ನಮ್ಮ ಲೈಟು ಚಲೋ ಐತಿ. ಒಂದು 2:30-3 ಗಂಟೆ ಅಂತಂದ್ರೆ ನಾನು ಕೊಲ್ಲಾಪುರ್ನಾಗ ಇರ್ತೇನೆ.
ಅದೇ ಒಂದು ಸ್ವಲ್ಪ ಆರಾಮ್ ಯಾವ್ದಾರ ಒಂದು ಲೇಕ್ ವ್ಯೂದಾಗ ಆರಾಮ್ ಕುಂತ ಮಾರ್ನಿಂಗ್ ಸನ್ರೈಸ್ ನೋಡಿ ಜಳಕ ಅಂತೂ ಇಲ್ಲಿ ಮಾಡೇ ಹೋಗಿರ್ತೀನಲ್ಲ, ಸೀದಾ ಕೊಲ್ಲಾಪುರ ಮಹಾಲಕ್ಷ್ಮಿ ಅವ್ರ ದರ್ಶನ ಮಾಡಿ ಮತ್ತು ಅಲ್ಲಿಂದ ಬಿಡೋಕೆ ಮಾಡೀನಿ. ಬಟ್ ಇದು ವೆದರ್ ನಿಮ್ಗೆ ಗುರ್ತೈತಲ್ಲ, ಭಾಳ ಮಳೆ ಹೊಡತ್ತೈತಿ. ಆತ ಹೈವೇ ಗಿವೇದಾಗ ಅದು ನೀರು ಭಾಳ ನಿಂದಿರ್ತಾವ ಅಂತಂದು ನಮ್ಮ ಮನ್ಯಾಗ ಬ್ಯಾಡ ಅನ್ನತ್ತಾರೆ. ಅದ್ರ ಸಂಬಂಧ ಅವ್ರು ಏನಂತಾರೆ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಹೋಗಿದ್ದು ಒಂದು ಸ್ವಲ್ಪ ಮಳೆ ಕಡಿಮೆ ಆಗಿ ಅಂತ. ಇನ್ನು ಮಳೆಗಾಲ ಚಲೋ ನಾನ್ಸೆನ್ಸ್ ಚಲೋ ಈಗ ಇನ್ನೊಂದು ಸ್ವಲ್ಪ ದಿನಕ್ಕೆ ಮಳೆಗಾಲ ಚಾಲು ಹೋಗಿದ್ರಾಗೈತಿ. ಆ್ಯಂಡ್ ಹಿಂಗಾರಿ ಫ್ಯಾಮ್ಲಿ ಲೈಫ್ ಗೋಸ್ ಆನ್ ಆ್ಯಂಡ್ ಆನ್ ಆ್ಯಂಡ್ ಆನ್. ಆ್ಯಂಡ್ ಅದ್ರ ಜೊತೆ ಏನ್ರಿಪ್ಪ ಅಂತಂದ್ರೆ ಈ ವಾರ ಆಗಂಗಿಲ್ಲ, ಈ ವಾರ ಕ್ರಿಕೆಟ್ ಅದು ಐತಿ ನಂದು. ಎಷ್ಟು ಕಸು ಅದನ್ರಿ ಅವ ಮಗ, 8-9 ವರ್ಷ ಮುದುಕಾಗ್ಯಾನ. ಆ್ಯಂಡ್ ಏನ್ರಿಪ್ಪ ಫ್ಯಾಮ್ಲಿ ಬರೀ ಕಡೆ ನಿಂದ್ರಂಗಿಲ್ಲ ಬಿಡಂಗಿಲ್ಲ, ಏನದು ಕಸುವಾಗಿ ಜಗ್ಗಾಡೋದು. ಆ್ಯಂಡ್ ಏನ್ರಿಪ್ಪ ಫ್ಯಾಮ್ಲಿ ಅಂತಂದ್ರೆ ಬರೋ ಸೋಮವಾರ ಅಂತೂ ಆಗಂಗಿಲ್ಲ. ಐ ಗೆಸ್ ಈ ವೀಕ್ ಅಂತೂ ಎಲ್ಲಿ ಹೊರಗೆ ಹೋಗಂಗಿಲ್ಲ. ನೆಕ್ಸ್ಟ್ ವೀಕ್ ಐ ವಾಸ್ ಪ್ಲಾನಿಂಗ್ ಲೈಕ್ ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಹೋಗ್ಬೇಕಂತ ಯಾವಾಗಿಂದ ಅನ್ಕೊಳತ್ತೇನ್ರಿಪ್ಪ ಅಂತಂದ್ರೆ ನಾವು ಯಾರು ಇನ್ನೂ ಸರ್ವಿಸ್ ಆಗಿದ್ದಿರ್ಕಿಲ್ಲ, ಇನ್ನೂ ಚೈನ್ ಆಗ್ತಿದ್ದಿರ್ಕಿಲ್ಲ, ಅವಾಗಿಂದ ಹೋಗ್ಬೇಕಂತ ಪ್ಲ್ಯಾನ್ ಮಾಡತ್ತಿದ್ದೆ. ಹೆಣ್ಣು ನೋಡೋಣ ಅದು ಕೂಡಿ ಬಂದೇತೋ ಏನು ಇಲ್ಲ ಗೊತ್ತಿಲ್ಲ, ಬಟ್ ಹೋಗ್ಬರೋಣಂತ ನೆಕ್ಸ್ಟ್ ಮಂಡೇ ನೆಕ್ಸ್ಟ್ ವೀಕ್ ಒಳಗೆ ಒಟ್ಟು ಕೊಲ್ಲಾಪುರಿಗೆ ಹೋಗ್ಬರೋಣಂತ. ಹೋಗೋದು ಹಿಂದಿನ ದಿನ ನಾನು ನಿಮ್ಗೆ ಹೇಳ್ತೇನಂತ. ಬರೀ ಫ್ಯಾಮ್ಲಿ ಸ್ಟೇಟ್ಯೂನ್ ಆಗಿರಿ, ಸೀದಾ ನಿಮ್ಗೆ ಎಲ್ಲಿ ಸಿಗ್ತೈತಿಪ್ಪ ಅಂತ ಮನ್ಯಾಗ. ಆ್ಯಂಡ್ ನೋಡಿರಿ ಇಡೀ ಓಣಿ ಶಾಂತ ಐತಿ, ಗಿಡದ ಸಪ್ಪಳ, ಗಾಳಿ ಸಪ್ಪಳ, ತಂಪು ಗಾಳಿ ಫೀಲ್, ಇಡೀ ಓಣಿ ಮುಕ್ಕೊಂಡೈತಿ. ಅಪ್ಪ ಬ್ಲಾಗ್ ಮಾಡತ್ತೆ, ಯಾರು ಒಬ್ಬರು 2 ಮಂದಿ ತಗಡಿನ ಚಪ್ಪಳ ಕೇಳಿ ಎದುರು ಬಿಡ್ಬೇಕು ನೋಡಿರಿ. ಇವಂಗ ಒಟ್ಟ ಹಿಂಗೆ ಟಾಯ್ಲೆಟ್ ಮಾಡಿ ಅದನ್ನು ಮುಚ್ಚುತ್ತಾನೆ ರೀ. ಮತ್ತು ಅದ್ರ ಜೊತೆ ಇವಂಗೆ ಏನೇನೋ ತಿನ್ನು ಎಲ್ಲಿ ತಿಂತದ. ನಿಮ್ಮ ಮನೆಯೊಳಗೂ ಪ್ಯಾಡ್ಸ್, ನಿಮ್ಮ ಮನೆಯೊಳಗೂ ಏನಾರ ಪ್ಯಾಡ್ಸ್ ಇತ್ತಂದ್ರೆ ಅವ್ಕೆ ಎಲ್ಲಿದು ತಿನ್ನಕ್ಕೆ ಕೊಡ್ರಿ. ಯಾಕ್ರಿಪ್ಪ ಅಂತ ನಾವು ಡೈಜೆಷನ್ನ ನಾವು ತಿಂದು ಅಡ್ಡಾಡ್ತೇವೆ ಅಲ್ಲಿ ಅವು ಕಟ್ಟಿರ್ತೀವಲ್ಲ, ಅವ್ಕೆ ಏನಾರ ಡೈಜೆಷನ್ ಆಗಿಲ್ಲ, ಅದಕ್ಕೆ ಅವು ಎಲ್ಲಿ ಇದು ತಿಂದು ಟಾಯ್ಲೆಟ್ ಅದು ಮಾಡ್ತಾವೆ. ಆ್ಯಂಡ್ ಫ್ಯಾಮ್ಲಿ ಇವತ್ತಿನ ಬ್ಲಾಗ್ ಈಗ ಸಣ್ಣದೈತೆ ದೊಡ್ಡದೈತೆ ಲಿಟ್ರಲಿ ಡೋಂಟ್ ನೋ. ಐ ಹೋಪ್ ನೀವು ಇವತ್ತಿನ ಬ್ಲಾಗ್ ಸೇರ್ತಾನೆ ಮಾಡಿ. ನಿನ್ಗೆ ಸೇರ್ತಾನೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಬಿಡೋದು ಮಾತ್ರ ಮರಿಬೇಡ್ರಿ. ಆ್ಯಂಡ್ ಪರಂಪರ ಮುನ್ನಡೆಸೋಣ, ಅದರಲ್ಲಿ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. ಆ್ಯಂಡ್ ಸಿಗೋಣಂತ್ರಿ ನಿಮ್ಮ ಬ್ಲಾಗ್ದಾಗ. ಸೊ ತಪ್ಪಲೆ ಸ್ಟೇ ಹೋಮ್ ಸ್ಟೇ ಸೆಕ್ಸಿ ಬಾಯ್ ಬಾಯ್. ಹಾಗರ್ಲೆ Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ ಮೊದಲ